ಮೊನ್ನೆಯಷ್ಟೇ ಧಾರವಾಡದ ಸವದತ್ತಿ ರಸ್ತೆಯಲ್ಲಿ ನಡೆದ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ರು. ಇದು ಹಿಟ್ ಆ್ಯಂಡ್ ರನ್ ಕೇಸ್ ಅಲ್ಲವೇ ಅಲ್ಲ, ಬದಲಿಗೆ ಇದು ಪ್ರೀ ಪ್ಲಾನ್ ಮರ್ಡರ್. ಈ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಉದಯ್ ಹತ್ತರಗಿ. ಈತನೇ ಈ ಮರ್ಡರ್ ಹಿಸ್ಟರಿಯ ಕಥಾನಾಯಕ. ಈ ಫೋಟೋದಲ್ಲಿ ಕಾಣ್ತಾ ಇರುವ ಮಹಿಳೆಯ ಹೆಸರು ಲಲಿತಾ ಹತ್ತರಗಿ. ಉದಯ್ ಮತ್ತು ಲಲಿತಾ ಮದುವೆಯಾಗಿದ್ರು. ಕಾರಣಾಂತರಗಳಿಂದ ಇಬ್ಬರು ಬೇರೆ ಬೇರೆಯಾಗಿದ್ರು. ಲಲಿತಾ ತನಗೆ ಜೀವನಾಂಶ ಬೇಕು ಎಂದು ಕೋರ್ಟ್ ಮೆಟ್ಟಿಲೇರಿದ್ಲು. 2024ರಲ್ಲಿ ಲಲಿತಾಳಿಗೆ ಉದಯ್ 1.5 ಎಕರೆ ಜಮೀನು ನೀಡಬೇಕು ಎಂದು ಕೋರ್ಟ್ ಕೂಡ ಆದೇಶ ಮಾಡಿತ್ತು. ಈ ಆದೇಶದ ನಂತರ ಲಲಿತಾ ಪದೇ ಪದೇ ಉದಯ್ಗೆ ಕರೆ ಮಾಡಿ ತನ್ನ ಜೀವನಾಂಶ ಕೊಡುವಂತೆ ಕೇಳುತ್ತಲೇ ಇದ್ಲು. ಇದೇ ವಿಷಯ ಇದೀಗ ಲಲಿತಾ ಕೊಲೆಗೆ ಕಾರಣವಾಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. 26 ಫೆಬ್ರವರಿ 2026ಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸರಹದ್ದಲ್ಲಿ ಅಮ್ಮಿನಬಾವಿ ರಸ್ತೆಗೆ ಬಂದು ರಸ್ತೆ ಅಪಘಾತ ಆಗುತ್ತೆ. ಸುಮಾರು ಮಧ್ಯಾಹ್ನ 12 ಗಂಟೆಗೆ. ಇದರಲ್ಲಿ ನಮ್ಗೆ ಬರುವ ಮಾಹಿತಿ ಪ್ರಕಾರ ಒಬ್ರು ಲೇಡಿ, ಅವ್ರ ಹೆಸರು ಲಲಿತಾ, ಗಂಡ ಹೆಸರು ಉದಯ್ ಕುಮಾರ್ ಹಟ್ಟರಗಿ. ಸದ್ಯಕ್ಕೆ ಅವರು ಮನೆ ಇದೆ ಸೋಮಾಪುರದಲ್ಲಿ. ಅವ್ರದ್ದು ಸ್ಪಾಟ್ ಡೆತ್ ಆಗಿದೆ. ಈ ಮಾಹಿತಿ ಬಂದಾದ್ಮೇಲೆ ನಾವೇ ಲಲಿತಾ ತಂದೆ ನಿಂಗಪ್ಪ ಕಡೆಯಿಂದ ಒಂದು ಫೇಟಲ್ ಆಕ್ಸಿಡೆಂಟ್, ಈಗ ಹೊಸ BNS ಬಂದಾದ್ಮೇಲೆ 106 ಇರುತ್ತೆ, ಮುಂಚೆ IPC ಪ್ರಕಾರ 304. ಅದ್ರ ಪ್ರಕಾರ ನಾವು ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ. FIR ಕ್ರಮಾಂಕ ಮೊದಲನೇ ಸಂಖ್ಯೆ 45/2026. ಈ ಕೇಸಲ್ಲಿ ನಮ್ಗೆ ಫಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮ್ ಒಬ್ಬ ಬಸ್ ಡ್ರೈವರ್, KSRTC ಬಸ್ ಡ್ರೈವರ್ ಡ್ಯಾಶ್ ಕ್ಯಾಮ್ ಫುಟೇಜ್ ನಮ್ಗೆ ಕೊಡ್ತಾರೆ. ಆ ಡ್ಯಾಶ್ ಕ್ಯಾಮ್ ಫುಟೇಜ್ ಅಲ್ಲಿ ಈ ಆಕ್ಸಿಡೆಂಟ್ ಲೈವ್ ಕ್ಯಾಪ್ಚರ್ ಆಗಿದೆ. ಆ ಡ್ಯಾಶ್ ಕ್ಯಾಮ್ ಫುಟೇಜ್ ಆದ್ಮೇಲೆ ನಮ್ಮೆಲ್ಲ ಅಧಿಕಾರಿಗಳು ಪದೇ ಪದೇ ನೋಡಾದ್ಮೇಲೆ ಅವರಿಗೆ ಡೌಟ್ ಬರುತ್ತೆ, ಇದು ನಾರ್ಮಲ್ ಆಕ್ಸಿಡೆಂಟ್ ಇಲ್ಲ. ಫರ್ದರ್ ನಾವೇ ನಮ್ಮ ಟೆಕ್ನಿಕಲ್ ಟೀಮ್, ಇಲ್ಲಿ ನಮ್ಮ ಸೋಪು ಅಧಿಕಾರಿಗಳು ಇದ್ದಾರೆ, ಮತ್ತೆ ನಮ್ಮ ಬೇರೆ ಅಧಿಕಾರಿಗಳು ಇದ್ದಾರೆ, ಅದು ಎಲ್ಲರೂ ಕರೆಸಿ ಪದೇ ಪದೇ ನಾವೇ ನೋಡ್ತೀವಿ. ನೋಡಾದ್ಮೇಲೆ ನಮ್ಗೆ ಇದು ಒಂಥರ ನಮ್ಗೆ ಪೊಲೀಸ್ಗೆ ಒಂದು ಸೆನ್ಸ್ ತರ ಬರುತ್ತೆ, ಸಿಕ್ಸ್ ಸೆನ್ಸ್ ತರ. ಇದು ಆಕ್ಚುಲಿ ರೋಡ್ ಆಕ್ಸಿಡೆಂಟ್ಸ್, ನಾರ್ಮಲ್ ರೋಡ್ ಆಕ್ಸಿಡೆಂಟ್ಸ್ ಇಲ್ಲ. ಇದು ಈ ಕೇಸಲ್ಲಿ ಆಕ್ಸಿಡೆಂಟ್ ಟೈಮ್ ಥಾರ್ ಗಾಡಿಯಿಂದ ಆಕ್ಸಿಡೆಂಟ್ ಆಗಿದೆ. ಆ ಥಾರ್ ಗಾಡಿಯಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಸೆಕೆಂಡ್, ಆ ವಿಡಿಯೋ ಫುಟೇಜ್ ಅಲ್ಲಿ ಕ್ಲಿಯರ್ ಕಂಡು ಬರ್ತಾ ಇದೆ ಆ ಥಾರ್ ಗಾಡಿ ಇಂಟೆನ್ಷನಲಿ ಹಿಟ್ ಮಾಡಕ್ಕೆ ಆ ಲೇಡಿಗೆ ಬಂದಿದೆ, ರೋಡ್ಗೆ ಫುಲ್ ಲೆಫ್ಟ್ ಸೈಡ್ ಬಂದ್ಬಿಟ್ಟಿದೆ. ಸೊ ಈ ಫಸ್ಟ್ ಕ್ಲೂ ಮೇಲೆ ನಾವೇ ನಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಾದ್ಮೇಲೆ ನಮ್ಗೆ ಫಸ್ಟ್ ಬೇಕಾಗುತ್ತೆ ಇದರಲ್ಲಿ ವೆಹಿಕಲ್, ಗಾಡಿ. ಈ ಗಾಡಿದು ಫುಲ್ ಬ್ಲಾಕ್ ಗ್ಲಾಸಸ್ ಇತ್ತು. ಸೊ ಇದರಲ್ಲಿ ಬೇಸಿಕಲಿ ಯಾವ್ದು ಕ್ಲೂ ಇರಲಿಲ್ಲ. ಬಟ್ ಆ ಮರ್ಡರ್ ಡೌಟ್ ಮೇಲೆ ನಾವೇ ಇದರಲ್ಲಿ 5 ತಂಡ ಮಾಡಿಸಿದೀವಿ. ಮೂಲತಃ ನರೇಂದ್ರ ಗ್ರಾಮದವನಾದ ಉದಯ್ ಲಲಿತಾಳನ್ನ ಹೇಗಾದ್ರೂ ಮಾಡಿ ಮುಗಿಸಲೇಬೇಕೆಂದು ಪಣ ತೊಟ್ಟಿದ್ದ. ಈ ಇಬ್ಬರು ಬೇರೆ ಬೇರೆಯಾದ ನಂತರ ಲಲಿತಾ ಸೋಮಾಪುರದಲ್ಲಿ ವಾಸವಾಗಿದ್ದು. ಈ ಎಲ್ಲಾ ಬೆಳವಣಿಗೆ ಬಗ್ಗೆ ಮೊದಲಿಗೆ ಉದಯ್ ತನ್ನ ಸಂಬಂಧಿ ನಾಗಪ್ಪ ಪಡೇಕೆರ ಜೊತೆ ಚರ್ಚೆ ಮಾಡಿ ಲಲಿತಾಳ ಕಥೆ ಮುಗಿಸಲು ನಿರ್ಧಾರ ಮಾಡಿ 40 ಲಕ್ಷಕ್ಕೆ ಸುಪಾರಿ ಸಹ ಕೊಡ್ತಾನೆ. ಉದಯ್ ಆಕಿನ ತಾರು ವಾಹನ ಹಾಯಿಸಿ ಕೊಲೆ ಮಾಡುವಂತೆ ಸುಪಾರಿ ಕೊಟ್ಟವರಿಗೆ ಹೇಳಿದ್ದಾನೆ. ಈ ಪ್ರಕಾರ ಸುಪಾರಿ ಕಿಲ್ಲರ್ಸ್ ಲಲಿತಾಳ ಮೇಲೆ ತಾರು ವಾಹನ ಹಾಯಿಸಿ ಕೊಲೆ ಮಾಡಿ ಇದೊಂದು ಹಿಟ್ ಆ್ಯಂಡ್ ರನ್ ಎಂಬಂತೆ ಬಿಂಬಿಸಿದ್ರು. ಆದರೆ ಅದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಬಸ್ಸೊಂದರ CCTV ಕ್ಯಾಮೆರಾದಲ್ಲಿ ಈ ದೃಶ್ಯ ಸರಿಯಾಗಿತ್ತು. ಇದೇ ದೃಶ್ಯದ ಸಹಾಯದಿಂದ ಇದೀಗ ಈ ಇಡೀ ಕಥಾ ಹಂದರ ಬಯಲಾಗಿದ್ದು 4 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಸ್ವತಃ SP ಅವರೇ ಹೇಳಿದ್ದಾರೆ, ಕೇಳಿ. ಫಸ್ಟ್ ಮದುವೆ ಆಗ್ತಾರೆ ಲಲಿತಾ ಜೊತೆಗೆ, ಅದಾದ್ಮೇಲೆ ಲಲಿತಾ ಜೊತೆಗೆ ಸೆಪರೇಟ್ ಆದ್ಮೇಲೆ ಸೆಕೆಂಡ್ ಮದುವೆನೂ ಮಾಡಿದ್ದಾರೆ. ಆಕ್ಸಿಡೆಂಟ್ ನಮ್ಮ ಅಮ್ಮಿನಬಾವಿ ರಸ್ತೆಯಲ್ಲಿ ಈ ಗಾಡಿ ಬರ್ತಾ ಇತ್ತು ಫ್ರಮ್ ಧಾರವಾಡ ಟುವರ್ಡ್ಸ್ ಅಮ್ಮಿನಬಾವಿ. ಲಲಿತಾನು ಆ ಕಡೆ ವಾಕ್ ಮಾಡ್ತಾ ಇದ್ದು. ಲೆಫ್ಟ್ ಸೈಡ್ ಅಲ್ಲಿ ಇವರು ಥಾರ್ ಗಾಡಿ ಬಹಳ ಸ್ಪೀಡ್ ಆಗಿ ತಗೊಂಡ್ ಬಿಡ್ತಾರೆ, ಮತ್ತೆ ಅಲ್ಲಿಂದ ಡಿಕ್ಕಿ ಮಾಡ್ತಾರೆ. ಲಲಿತಾಗೆ ಉದಯ ಫೋನ್ ಮಾಡ್ತಾರೆ, ಬಾ ನಾನ್ ನಿಮ್ಗೆ ಭೇಟಿ ಮಾಡ್ಬೇಕು. ಅವ್ರು ಮುಂಚೆಯಿಂದಾನು ಭೇಟಿ ಮಾಡ್ತಾ ಇದ್ರು. ಅದಾದ್ಮೇಲೆ ಲಲಿತಾ ಅವ್ರಿಗೆ ಸ್ಪಾಟ್ಗೆ ಬಂದಾದ್ಮೇಲೆ ಲಲಿತಾ ಮತ್ತೆ ಕೇಳ್ತಾರೆ, ಎಲ್ಲಿದೆ ನೀವು? ಅಲ್ಲ, ನಾನು ಸ್ವಲ್ಪ ಮುಂದೆ ಇದ್ದೀನಿ, ನೀವು ಮುಂದೆ ವಾಕ್ ಮಾಡಿಸಿ. ಅಲ್ಲಿ ತನಕ ಇವರು ಕಾಯ್ತಾ ಇದ್ರು, ಅರೌಂಡ್ 1 hour ಇಂದ ಅಲ್ಲಿ ಕಾಯ್ತಾ ಇದ್ರು. ಮತ್ತು ಗಾಡಿನ ಡಿಕ್ಕಿ ಮಾಡಿ
ದುರ್ಗಾದೇವಿ ಸ್ಥಾನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಳಿಸ್ತಾರೆ. ಅಲ್ಲಿಂದ ಹೇಳ್ತಾರೆ ಮುಂದೆ ಬಾ. ಹಾ, ಕಾರ್ ಆಕ್ಚುಲಿ ಇದರಲ್ಲಿ ನಮ್ದು ಎಲ್ಲ ಟೀಮ್ಗೆ ಒಂದು ಶ್ಲಾಘನೆ ಹೋಗ್ಬೇಕು. ಪರ್ಟಿಕ್ಯುಲರ್ಲಿ CCTV ಕ್ಯಾಮ್ರಾ ಟೀಮ್ಗೆ ಮತ್ತು ಟೋಲ್ ಅಲ್ಲಿ ಎಲ್ಲ ಪರಿಶೀಲನೆ ಮಾಡಿದೆ. ಅರೌಂಡ್ 50 ಕ್ಯಾಮ್ರಾಸ್ CCTV ಪರಿಶೀಲನೆ ಮಾಡಾದ್ಮೇಲೆ ಮತ್ತೆ ಎಲ್ಲ ಫುಟೇಜ್ ಡೌನ್ಲೋಡ್ ಮಾಡಾದ್ಮೇಲೆ ಈ ಗಾಡಿ ನಮ್ಗೆ ಸಿಕ್ಕಿದೆ. ಮತ್ತೆ ಇದರಲ್ಲಿ ಇನ್ನೂ ಜಾಸ್ತಿ ಶ್ಲಾಘನೆ ಆಗಿ ಸಿಗ್ಬೇಕು. ಅದು ನಾರ್ಮಲ್ ರೂಟ್ ತಗೊಂಡಿಲ್ಲ, ಹೈವೇ ಪಕ್ಕದಲ್ಲಿ ಯಾವ್ದು ಸರ್ವಿಸ್ ರೋಡ್ ಇರುತ್ತೆ ಮತ್ತೆ ಹಳ್ಳಿ ರೋಡ್ ಇರುತ್ತೆ, ಆ ತರ ರೋಡ್ ಕವರ್ ಮಾಡಿದ್ರು. ಸೊ ನಮ್ಮ ಟೀಮ್ ಹೋಗಿ ಈಗ ಲಾಸ್ಟ್ ಕೇಸ್ ಅಲ್ಲಿ ಯಾವ ತರ ನಾವೇ CCTV ಫ್ರೇಮ್ ಬೈ ಫ್ರೇಮ್ ಹೋಗಿದ್ದೆ, ಅದೇ ತರ ನಮ್ ಟೀಮ್ ಹೋಗಿ ಆ ವೆಹಿಕಲ್ ಗೆ ಪತ್ತೆ ಮಾಡಿದ್ವಿ. ಬೆಳಗಾವಿ, ಆ ವೆಹಿಕಲ್ ಮೋಸ್ಟ್ಲಿ ಬೆಳಗಾವಿ. ಇನ್ನು ಇದರಲ್ಲಿ ಆರೋಪಿ ಇದ್ದಾರೆ ನಾಗರಾಜ್ ಮಡಿವಾಳಪ್ಪ, ಉಪ್ಪಿನ ದೊಡ್ಡವಾಡ, ಅವರು ಈ ಗಾಡಿದು ಓನರ್. ಮತ್ತೆ ಈ ಗಾಡಿದು ಪತ್ತೆ ಆಕ್ಚುಲಿ ನಮ್ಗೆ CCTV ಆದ್ಮೇಲೆ ನಮ್ಗೆ ಸುಮಾರು CCTV ನೋಡಾದ್ಮೇಲೆ ಆಕ್ಚುಲಿ ವೆಹಿಕಲ್ದು ಒಂದು ಕ್ಲಿಯರ್ ಪಿಕ್ಚರ್ ಬಂತು. ಆ ಕ್ಲಿಯರ್ ಪಿಕ್ಚರ್ ನಮ್ಗೆ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಜೊತೆಗೆ ನಾವೇ ಸೇರ್ಕೊಂಡು ಒಬ್ಬ ಸಸ್ಪೆಕ್ಟ್ ನಮ್ಗೆ ಸಿಗ್ತಾರೆ. ಆ ಸಸ್ಪೆಕ್ಟ್ ಸೋಷಿಯಲ್ ಮೀಡಿಯಾ ಅಕೌಂಟ್ ನೋಡಾದ್ಮೇಲೆ ನಮ್ಗೆ ಆಕ್ಚುಲಿ ಗಾಡಿ ಪತ್ತೆ ಆಗಿದೆ. ಈಗ ಪ್ರೈಮರಿ ನಮ್ದು ಇನ್ವೆಸ್ಟಿಗೇಷನ್ ಪ್ರಕಾರ ಅರೌಂಡ್ 40 lakhs ಇದೆ, 40 ಲಕ್ಷ. ಬಟ್ ನಾವೇ ಫೈನಲ್ ಹೇಳಲ್ಲ. ಬಟ್ ಅರೌಂಡ್ 40 lakhs ಗೆ ಸುಪಾರಿ ಅಗ್ರಿಮೆಂಟ್ ಆಗಿದೆ. ಪೇಮೆಂಟ್ ಅಷ್ಟಾಗಿಲ್ಲ. ಪೇಮೆಂಟ್ ಅರೌಂಡ್ 10 ಆಗಿದೆ. ಬಟ್ ನಾವೇ ಅದಕ್ಕೋಸ್ಕರ ಎವಿಡೆನ್ಸ್ ತಗೊಂತಾ ಇದೀವಿ. ಮೇಂಟೆನೆನ್ಸ್ ಜುಲೈ 2024 ಲೋಕ್ ಅದಾಲತ್ ಅಲ್ಲಿ 1.5 ಎಕರೆ ಆಗಿತ್ತು. 1.5 ಎಕರೆ ಪ್ರಾಪರ್ಟಿ ಕೊಡೋಕೆ. ಅದು ಈ ಏನ್ ಹೇಳಿದ್ರೆ ನಾನು ಆ ಲ್ಯಾಂಡ್ ಅವ್ರ ಮಗಳು ಮತ್ತೆ ಲಲಿತಾ ಅವ್ರ ಇಬ್ರು ಹೆಸರಿಗೆ ಹಾಕ್ತೀವಿ. ಬಟ್ ಲಲಿತಾಗೆ ಅವ್ರ ಸ್ವಂತ ಹೆಸರಿಗೆ ಬೇಕಿತ್ತು. ಮಗಳು ಆಕ್ಚುಲಿ ಗಂಡ ಜೊತೆ ಇರ್ತಾರೆ, ಅಂದ್ರೆ ಹಸ್ಬೆಂಡ್ ಜೊತೆ. ಈ ಮರ್ಡರ್ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ಉದಯ್ ಹತ್ತರಗಿ, ನೆಚ್ಚಣಕಿಯ ಅಭಿಷೇಕ್, ವರಗಣ್ಣವರ, ದೊಡ್ಡವಾಡದ ನಾಗರಾಜ್, ಉಪ್ಪಿನ ಗದಗದ ನಾಗಪ್ಪ ಪಡೇಕರ ಅವರ ಹೆಡೆಮುರಿ ಕಟ್ಟಿದ್ದಾರೆ. CCTV ದೃಶ್ಯ ಪರಿಶೀಲಿಸಿದ ನಂತರ ಇದೊಂದು ಸಾಮಾನ್ಯ ಅಪಘಾತ ಎನಿಸುವುದಿಲ್ಲ ಎಂದು ತನಿಖೆ ಕೈಗೆತ್ತಿಕೊಂಡ ಪೊಲೀಸರು 5 ತಂಡಗಳನ್ನು ಮಾಡಿ ಹಂತಕರ ಪತ್ತೆಗೆ ಬಲೆ ಬೀಸ್ತಾರೆ. ಆ ಥಾರ್ ವಾಹನಕ್ಕೆ ನಂಬರ್ ಪ್ಲೇಟ್ ಸಹ ಇರೋದಿಲ್ಲ. ಫ್ರೇಮ್ ಬೈ ಫ್ರೇಮ್ CCTV ಕ್ಯಾಮೆರಾ ಪರಿಶೀಲಿಸ್ತಾ ಪೊಲೀಸರಿಗೆ ಈ ಥಾರ್ ವಾಹನ ಬೆಳಗಾವಿಯಲ್ಲಿ ಪತ್ತೆಯಾಗ್ತದೆ. ವಾಹನದ ಮಾಲೀಕ ಪತ್ತೆಯಾದ ನಂತರ ಇಡೀ ಕಥೆಯ ಸಾರಾಂಶ ಪೊಲೀಸರಿಗೆ ಗೊತ್ತಾಗುತ್ತೆ. ಅದಾದ ಬಳಿಕ ಥಾರ್ ವಾಹನದ ಜೊತೆ 4 ಜನ ಆರೋಪಿತರನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಒಟ್ಟಾರೆ DYSP ಶಿವಾನಂದ ಕಟಾಗಿ, ಗ್ರಾಮೀಣ ಠಾಣೆ PSI ಶಿವಾನಂದ ಕಮತಗಿ ಆ್ಯಂಡ್ ಟೀಮ್ ಚಾಣಾಕ್ಷತನದಿಂದ ಈ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು, ಇದರ ಹಿಂದಿರುವ ಇನ್ನಷ್ಟು ಜನರ ಬಂಧನಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.